ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿಯಲ್ಲಿಂದು ಸಂಭ್ರಮದ ವಾತಾವರಣ. ಎಸ್ಟಿಪಿ ಯೋಜನೆಯಡಿ ನಿರ್ಮಾಣಗೊಂಡ 30 ಹಾಸಿಗೆಗಳ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಪಟ್ಟಣ ಪಂಚಾಯಿತಿಯ ನೂತನ ಕಟ್ಟಡವನ್ನು ಡಾಕ್ಟರ್ ಎಂಬಿ ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕ ರಾಜುಗೌಡ ಪಾಟೀಲ್ ಸಾಲವಡ್ಗಿ, ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಈ ಕಾರ್ಯಕ್ರಮದಲ್ಲಿ ನೂರಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕಾರ. ಒಂದು ಹೆಮ್ಮೆ ಪಡುವಂಥ ದಿನ. ಇವತ್ತು ನೂತನವಾಗಿ ಏನಿದನ್ನು ಸಮುದಾಯ ಆರೋಗ್ಯ ಕೇಂದ್ರನ 30 ಹಾಸಿಗೆಗಳ ಈ ಕಟ್ಟಡ ಸುಸಜ್ಜಿತವಾದಂಥ ಕಟ್ಟಡ. ಯಾಕೆ ನಾವು ಬಂದ ಮ್ಯಾಗ ಸುಮ್ಮನೆ ಉದ್ಘಾಟನೆ ಮಾಡಿ ಬರಲಿಲ್ಲ. ನಾವು ಎಲ್ಲ ಕಡೆ ಇವತ್ತು ಹೋಗಿ ನೋಡ್ಕೊಂಡ್ಬಂದ್ವಿ. ಅಲ್ಲಿ 2 ವಾರ್ಡ್ ಅದಾವು. ನಮ್ಮ ಶಾಸಕರಿಗೆ ಕೇಳ್ತಾರೆ, ಮಹಿಳೆಯರಿಗೆ ಮತ್ತು ಸಪ್ರೇಟ್ ಅದಾವಲ್ಲ ಅಂತ ಕೇಳಿದ್ರು. ಒಂದು ಮೇಲ್ ವಾರ್ಡ್, ಒಂದು ಫಿಮೇಲ್ ವಾರ್ಡ್, ಗಂಡ್ಮಕ್ಳಿಗೆ ಮತ್ತು ಹೆಣ್ಮಕ್ಳಿಗೆ 2 ವಾರ್ಡ್. ICU ಸುಮಾರು 5 ಬೆಡ್ ಜನರಲ್ ಆಗಿ, ಆಮೇಲೆ ಇನ್ನೂತರ ಸ್ಪೆಷಾಲಿಟಿಯಲ್ಲಿ ಇವತ್ತು ಹೆರಿಗೆ ಮತ್ತು ಮಕ್ಕಳ ಹಿಡ್ಕೊಂಡು ಸುಮಾರು 10 ಬೆಡ್ಗಳ ICU ಬೆಡ್ಗಳು ಮತ್ತು ಇನ್ನೂ ಎಲ್ಲ ಒಂದು ಇದನ್ನು ಹಾಕೊಂಡು ಮಾಡ್ಕೊಂಡು ಸಹ ಏನೇನು ಇಲ್ಲಿ ಬೇಕು ಅದೆಲ್ಲವೂ ಕೂಡ ಇದೆ. ಈಗ ಸದ್ಯಕ್ಕೆ ಡಾಕ್ಟರ್ಸ್ರ ಒಂದು ವೈದ್ಯರ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಸ್ತಾವನೆಯನ್ನು ಕೂಡ ನಮ್ಮ ಸರ್ಕಾರಗಳ ಮುಂದಿದ್ದಾರೆ. ಅದನ್ನು ಕೂಡ ನಾನು ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ತಂದು, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಕೂಡ ಶೀಘ್ರದಲ್ಲಿ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಮತ್ತು ಪ್ರಮುಖವಾಗಿ ಇಲ್ಲಿ ಡಯಾಲಿಸಿಸ್ ಬಗ್ಗೆ ಒಂದು ಹೇಳಿದರು. ಡಯಾಲಿಸಿಸ್ ಸೆಂಟರ್ ಆಗಬೇಕು ಅಂತ ಅನ್ನೋದನ್ನು ಇವತ್ತು ಹೇಳಿದ್ದಾರೆ. ಅದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿದೆ. ಆ ಡಯಾಲಿಸಿಸ್ ಸೆಂಟರ್ನು ಕೂಡ ಅದನ್ನು ಸಹ ಇಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಭಾಳ ಸಂತೋಷ ಆಯಿತು. ಭಾಳ ವ್ಯವಸ್ಥಿತವಾಗಿ ಎಲ್ಲವನ್ನು ಒಳಗೊಂಡು ಕೆಲಸ ಮಾಡಿದ್ದಾರೆ. ಚೇಂಜ್ ರೂಮು, ಇದು ಪ್ರಿಪರೇಷನ್ ರೂಮ್ಸು, ಪ್ರತಿಯೊಂದೂ ಕೂಡ ಭಾಳ ವ್ಯವಸ್ಥಿತವಾಗಿ ಒಂದು ಇದನ್ನು ನೀಲನಕ್ಷೆಯನ್ನು ಪ್ರಾರಂಭ ಮಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದು ಭಾಳ ಮುಖ್ಯವಾದ ದಿವಸ. ನೀವು ಮನವಿ ಕೊಡುವಂತದ್ದು, ಇದು ಕೊಡುವಂತದ್ದು ಮಾಡಿ. ಆದ್ರ ಹೊರಗಿನ ಸಂಗತಿ ಹೇಳ್ಬೇಕಂದ್ರ ನಮ್ಗೆ ಇನ್ನ ಕೆಲವೊಂದು ಕೆಲಸಗಳು ಇನ್ಕಂಪ್ಲೀಟ್ ಇದ್ದು. DHO ಫೋನ್ ಹಚ್ಚೋಣ, ಇನ್ನ ಹ್ಯಾಂಡ್ ಓವರ್ ಇಲ್ರಿ, ಇನ್ನ ಇಂಪ್ಲಿಮೆಂಟ್ಸ್ ಬಂದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆ DHO ಸುಮ್ನೆ ನಾವು ಇದಕ್ಕೆ ಗುರಿ ಆಗಾಕತ್ತೀವಿ. ಆದಷ್ಟು ಬೇಗ ಪೂಜೆ ಮಾಡೋಣ, ಅದಕ್ಕೆ ನೀವು ಡೇಟ್ ಕೊಡ್ರಿ ಅನ್ನೋಂಥದ್ದು ಸಾಕಷ್ಟು ಬಾರಿ ಹೇಳಿದೆ ನಾನು. ಇವತ್ತ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಇನ್ಚಾರ್ಜ್ ಮಿನಿಸ್ಟರ್ ನಮಗೆ ಬಂದಿದ್ದು ನಮ್ಮ ಭಾಗ್ಯ. ಅವರಿಗೆ ನನ್ನ ಕ್ಷೇತ್ರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನಾವು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೀನಿ. ಯಾಕೆ ಕೋರ್ತೀನಿ? ಅವ್ರು ಬಂದ್ರೆ ನುಕ್ಸಾನ ಇಲ್ಲ ನಮಗ. ಇಲ್ಲಿ ಇದ್ದಂಥದಕ್ಕೆ ಮತ್ತೆ ಅನುದಾನ ಕೊಡಿಸ್ತಾರ. ಅವ್ರು ಬಂದ್ರಿಂದ ನಮಗೇನು ತಪ್ಪಿಲ್ಲ. ಆದ್ರೆ ಯಾವುದೇ ಭೇದ ಭಾವ ಮಾಡ್ಲಾರ್ದೇನೆ, ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಹೊಂಟಂತವ್ರು ನಾವು ಯಾವ್ದಾರ ವೈಯಕ್ತಿಕ ಕೆಲಸ ಟ್ಯಾಬ್ಗಳಲ್ಲಿ ಹೋಗೋದಿಲ್ಲ. ಯಾರ್ದಾರ ಕೆಲಸ ಇತ್ತಂದ್ರ ನನ್ನ ಕ್ಷೇತ್ರದ ಕೆಲಸ ಇತ್ತ 10 ಸತ್ಯ ಹೋಗಿರ್ತೀನಿ. ಅವಾಗ ಅವರು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸ್ಪಂದಿಸಿ ನನಗೆ ಕೆಲಸ ಮಾಡುವಂತದ್ದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವ್ರೇನ್ ನನ್ ಬೇರೆ ಪಾರ್ಟಿಯಪ್ಪ ಯಾಕೆ ಬಂದಿ ತಂದಿಲ್ಲ. ಅದನ್ನ ಇಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತಿನ ದಿವಸ ಹಳ್ಳ ತುಂಬುವಂತದ್ದು ಶೀಘ್ರದಾಗ ಆಗ್ಬೇಕು. ಅದೇ ರೀತಿ ಪೀರಾಪುರ ನೀರಾವರಿ ಸ್ಟ್ರೈಕಿಗೆ ಕೂತಾಗ ಸಾಹೇಬ್ರು ನಾವು ಹೋದ್ವಿ. ಅವ್ರು ನನಗೆ ಯಾವಾಗಲೂ ಮಾತಾಡ್ತಿರ್ತಾರ, ಏನಪ್ಪಾ ಕುಂಡ್ರಿಸಿ ಬೈಸಾಕತ್ತಿ ಅಂತ ಮುಗಂದ್ರು. ನಾ ಹೇಳಿದೆ, ಕೂತವ್ರು BJP ಕಾಂಗ್ರೆಸ್ನವ್ರು ಸಾಹೇಬ್ರ, ನಮ್ಮ ಮಂದಿ ಯಾರು ಕೂತಿಲ್ಲ, ಅಲ್ಲಿ ಕೂತವ್ರು ನಮ್ಗ ಕುಡಿಯ ಬೈಯಾಕತ್ತಾರ ಅಂತೇಳಿ. ಅವಾಗ ಹೋದಿ ನಕ್ಕೋತೆ ಗುಡ್ತದ ಬಾ ಹೋಗುದ ಅಂತೇಳಿ. ಅವಾಗ ನಾನು ಹೇಳಿದೆ, ಇಲ್ಲಿ ತನ ನಾ ಈ ಕ್ಷೇತ್ರ ಶಾಸಕನಾಗಿ ನಾ ಹೊಡೆದಾಡಕತ್ತಿದ್ದೆ. DK ಶಿವಕುಮಾರ್ ಅವ್ರ ಬಳಿ ಹೋಗುವಂತದ್ದು, ನಾ ಮನವಿ ಕೊಡುವಂತದ್ದು ನಡೆದಿ. ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ್ರು ನನ್ನ ಕೆಲಸ ಹಗುರ್ ಮಾಡಿರಪ್ಪ ಕೈ ಮುಗದಾರಿ.